ಬ್ರೇಕ್ನ ನಂತರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಹಾ ಸಮೀಕ್ಷೆ ಬೈ ಜನ್ ಕಿ ಬಾತ್ಗೆ ಮತ್ತೊಮ್ಮೆ ಸ್ವಾಗತ. ಎರಡು ವಲಯದ ಸಮೀಕ್ಷೆಯ ಸಂಖ್ಯೆಗಳನ್ನು ತೋರಿಸಿದ್ದೀವಿ. ಮೂರನೆಯ ವಲಯದ ಸಂಖ್ಯೆಗಳನ್ನು ತೋರಿಸುವ ಸಮಯ. ಮಧ್ಯ ಕರ್ನಾಟಕ ಮೇಕ್ ಆರ್ ಬ್ರೇಕ್. ಬಿಜೆಪಿ ಸರ್ಕಾರ ಮತ್ತೊಮ್ಮೆ ಬರಬೇಕಾ ಅಥವಾ ಕಾಂಗ್ರೆಸ್ ಬರಬೇಕಾ ಅನ್ನೋದನ್ನ ಬಹುಶಃ ಇಲ್ಲಿ ಡಿಸೈಡ್ ಮಾಡ್ತಾರೆ ಜನ. 4 ಜಿಲ್ಲೆಗಳು, 26 ವಿಧಾನಸಭಾ ಕ್ಷೇತ್ರಗಳು, 26ರ ಪೈಕಿ 21 ಕಳೆದ ಸಲ ಬಿಜೆಪಿ ಗೆದ್ದುಕೊಂಡಿತ್ತು. 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಂದಿತ್ತು. ಒಂದು ಲೆಕ್ಕದಲ್ಲಿ ಮಧ್ಯ ಕರ್ನಾಟಕವನ್ನು ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿತ್ತು ಕಳೆದ ಸಲ. ಈ ಸಲ ಏನಾಗುತ್ತೆ? ಮಧ್ಯ ಕರ್ನಾಟಕವನ್ನು ಚರ್ಚೆಗೆ ಎತ್ತಿಕೊಳ್ಳುವ ಮೂಲಕ ನಾವು ಲಿಂಗಾಯತ ಡಾಮಿನೆನ್ಸ್ ಜಿಲ್ಲೆಗಳನ್ನು ಮಾತಾಡ್ತಾ ಇದ್ದೀವಿ. ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ ಸವದಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಸಿಗೆ ಹೋದ ನಂತರ ಈ ಸರ್ವೆ ನಡೆದಿರುವಂಥದ್ದು. ಇದರ ಇಂಪ್ಯಾಕ್ಟ್ ಇದರ ಮೇಲೆ ಕಾಣಿಸ್ತಾ ಇದೆ. ಸರ್ವೆನಲ್ಲಿ ಪ್ರದೀಪ್ ಭಂಡಾರಿ ಹೇಳಿದ್ರು, ಜನ್ ಕಿ ಬಾತ್ನ ಪರವಾಗಿ ಸರ್ವೆ ನಡೆಸಿದಂಥವರು, ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ ಸವದಿ ಅವ್ರದ್ದು ಇಂಪ್ಯಾಕ್ಟ್ ಏನೂ ಆಗಿಲ್ಲ ಇಲ್ಲಿ ಅಂತ. ಇಂಪ್ಯಾಕ್ಟ್ ಆಗಿಲ್ಲ ಅಂತ ಹೇಳ್ತಾರೆ. ಮಧ್ಯ ಕರ್ನಾಟಕದ 4 ಜಿಲ್ಲೆಗಳು ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ ಮತ್ತು ದಾವಣಗೆರೆ. ಇಲ್ಲಿ ಕಳೆದ ಸಲದ ಚುನಾವಣೆಗೆ ಹೋಲಿಸಿದರೆ ಇನ್ನೂ 2 ದೊಡ್ಡ ಬೆಳವಣಿಗೆಗಳಾಗಿದ್ದಾವೆ. ಒಂದು, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿದಿರುವಂಥದ್ದು ಮತ್ತು ಈಶ್ವರಪ್ಪನವರಿಗೆ ಈ ಸಲ ಟಿಕೆಟ್ ಇಲ್ಲ ಅನ್ನುವಂಥದ್ದು. ಅದರ ಪ್ರಭಾವ ಕೂಡ ಮತದಾರರ ಮೇಲೆ ಕಾಣಿಸ್ತಾ ಇಲ್ಲ ಅಂತ ಪ್ರದೀಪ್ ಭಂಡಾರಿ ಹೇಳ್ತಾ ಇದ್ದಾರೆ. ಶೆಟ್ರೆ, ಅಬ್ಸರ್ವೇಷನ್ಸ್ ಕರೆಕ್ಟ್, ನಂಬರ್ಸ್ಗೆ ಆಮೇಲೆ ಬರೋಣ. ನೀವು ಹೇಳಿದಾಗೆ ಲಾಸ್ಟ್ ಟೈಮ್ ಪರ್ಫಾರ್ಮೆನ್ಸ್ ಬಿಜೆಪಿ ಪೀಕ್ ಅದು. ಔಟ್ ಆಫ್ 26 ಸೀಟ್ಸಲ್ಲಿ 21 ಸೀಟ್ಸ್ ಎಕ್ಸೆಪ್ಟ್ ಹರಿಹರ, ಶೃಂಗೇರಿ, ಚಳ್ಳಕೆರೆ, ಭದ್ರಾವತಿ ಅಂಡ್ ದಾವಣಗೆರೆ ಸೌತ್. ಈ 5 ಕ್ಷೇತ್ರಗಳನ್ನು ಬಿಟ್ಟು ಉಳಿದ ಎಲ್ಲ ಕ್ಷೇತ್ರಗಳನ್ನು ಗೆದ್ದಿದ್ದಾರೆ. ಈ ಸಲನೂ ಇವರಿಗೆ ಭದ್ರಾವತಿ ಮತ್ತು ಆಡಿದ ಪ್ರತಿ ಮ್ಯಾಚಲ್ಲೂ ಸೆಂಚುರಿ ಹೊಡಿಯೋಕ್ಕಾಗಲ್ರಿ. ಆಡಿದ ಪ್ರತಿ ಮ್ಯಾಚಲ್ಲೂ ಸೆಂಚುರಿ ಹೊಡಿಯೋಕ್ಕಾಗಲ್ಲ. ಬಟ್ ಸೆಂಚುರಿ ಹೊಡಿಯೋರು 91 ಆದವರು ಇದ್ದಾರಲ್ಲ, ಅವರನ್ನು ಹೊಡಿಲಿಕ್ಕೆ ಆಗುದೇ ಇಲ್ಲ, ಬೌಲ್ ಮಾಡ್ಲಿಕ್ಕೆ ಆಗುದೇ ಇಲ್ಲ. 91 ಹೊಡೆದವರು ಯಾರು? ನಮ್ಮ ಶಿವಶಂಕರಪ್ಪ. ಸೊ ಅದೊಂದು ಅನ್ಬಿಟನ್, ಆಲ್ವೇಸ್ ಅನ್ಬಿಟನ್. ಅದು ಓಪನಿಂಗ್ ಬಂದವರು ಇನ್ನೂ ಆಡ್ತಾನೇ ಇದ್ದಾರೆ. ಅವರು ಸ್ಟಿಲ್ ಈಸ್ ನಾಟ್ ಔಟ್. ಹಾಗೆ ಸೊ ಬಟ್ ವಾಟ್ ಅಬೌಟ್ ವಿನ್ನಿಂಗ್ ದಿ 21 ಸೀಟಲ್ಲಿ ಅವ್ರು ಎಷ್ಟು ಸೀಟ್ ಕಳ್ಕೊಳ್ತಾರೆ ಅಂತ. ಕೆಲವು ಕ್ಷೇತ್ರಗಳಂತೂ ನಾವು ಓಪನ್ ಆಗಿ ನೋಡ್ತೀವಿ. ಒಂದು 2-3 ಕ್ಷೇತ್ರ ನಾವು ಹೆಸರು ಹೇಳಲಿಕ್ಕೆ ಆಗೋದಿಲ್ಲ, ಹಾಗೆ ಹೇಳೋದಿಲ್ಲ. 2-3 ಕ್ಷೇತ್ರಗಳು ಕಳ್ಕೊಳ್ಳೋ ಎಲ್ಲ ಲಕ್ಷಣಗಳು ಕಾಣ್ತಾ ಕೋಡಪ್ಪು ಇದು ಎಥಿಕ್ಸ್ ಅದು ಬೇಡ ಬಿಟ್ಟು. ಸೊ ಹಾಗೆ ಅದನ್ನು ರಿಟೈನ್ ಮಾಡ್ತಾರೆ. 21 ಅಗೇನ್ ದೇ ರಿಪೀಟ್ ದರ್ ಪರ್ಫಾರ್ಮೆನ್ಸ್ ಆಫ್ 21. ಇಟ್ಸ್ ಒನ್ಸ್ ಅಗೇನ್ ಎ ಗುಡ್ ಅಚೀವ್ಮೆಂಟ್ ಆಫ್ ದಿ ಬಿಜೆಪಿ ಆ್ಯಕ್ಚುಲಿ. ಮತ್ತೆ ನೀವು ಜಗದೀಶ್ ಶೆಟ್ಟರ್ ಫ್ಯಾಕ್ಟ್ರಿ ಹೇಳಬೇಕಿದೆ. ಇದೆಲ್ಲ ಫ್ಯಾಕ್ಟ್ರಿ ನಾವು ಹಿಂದೆ ಚರಿತ್ರೆಯಲ್ಲಿ ನೋಡಿದ್ದೇವೆ. ಯಾರು ಬಿಜೆಪಿಯನ್ನು ಬಿಟ್ಟು ಹೋಗಿದಾರಾ ಅವರೆಲ್ಲ ಬಿಜೆಪಿ ವಾಪಸ್ ಹೋಗಿದ್ದಾರೆ. ಟೇಕ್ ಎನ್ ಎಕ್ಸಾಂಪಲ್ ಆಫ್ ಮದನ್ಲಾಲ್ ಕುರಾಲ ಫ್ರಮ್ ಡೆಲ್ಲಿ, ಕಲ್ಯಾಣ್ ಸಿಂಗ್ ಫ್ರಮ್ UP, ಉಮಾ ಭಾರತಿ ಫ್ರಮ್ ಮಧ್ಯಪ್ರದೇಶ್, ಆರ್ ಕೇಶುಭಾಯ್ ಪಟೇಲ್ ಫ್ರಮ್ ಗುಜರಾತ್, ಯಡಿಯೂರಪ್ಪ ಫ್ರಮ್ ಕರ್ನಾಟಕ. 5 ಜನ ಚೀಫ್ ಮಿನಿಸ್ಟರ್ ಆದವರು ಪಾರ್ಟ್ ಬಿಟ್ಟು ಹೋದವರು ಹೊರಗೆ ವಾಪಸ್ ಬಂದಿದ್ದಾರೆ. ಜಗದೀಶ್ ಶೆಟ್ಟರ್ ಚೀಫ್ ಮಿನಿಸ್ಟರ್ 6th ಮ್ಯಾನ್ ಹೋಗಿದ್ದಾರೆ. ಅವರು ಹಿಂದಕ್ಕೆ ಬರ್ತಾರೆ. ಈಗ ಅವರೇನು ಕಾಂಗ್ರೆಸ್ ಡೆಫಿನೆಟ್ಲಿ ಹಿಂದಕ್ಕೆ ಬರ್ತಾರೆ. ಅವ್ರು ಕಾಂಗ್ರೆಸ್ ಪ್ರೀತಿ ಮೇಲೆ ಹೋಗಲ್ಲ. ಫಾರ್ ದಿ ಟೈಮ್ ಬೀಯಿಂಗ್ ಹಿ ವಾಂಟೆಡ್ ದಿ ಶೆಲ್ಟರ್. ಹಿ ವಾಂಟೆಡ್ ಟು ವಿನ್ ದಿ ಕಾನ್ಸ್ಟಿಟ್ಯೂನ್ಸಿ. ಆ ವಿನ್ ದಿ ಕಾನ್ಸ್ಟಿಟ್ಯೂನ್ಸಿ ಆದರೆ ದ ಸೆಕ್ಯೂರ್ಡ್ ವೋಟ್ ಆಫ್ ಕಾಂಗ್ರೆಸ್ ವೋಟ್ ಇಸ್ ದೇರ್. ಕಲ್ಯಾಣ್ ಸಿಂಗ್ ಬಿಜೆಪಿ ಬಿಟ್ಟು ಹೋದ ನಂತರ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಮಗಚಿತು. ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಬಿಟ್ಟು ಹೋದ ನಂತರ ಕರ್ನಾಟಕದಲ್ಲಿ ಬಿಜೆಪಿ ಏನಾಗುತ್ತೆ ಅಲ್ಲ, ಎಲೆಕ್ಷನ್ ಅಲ್ಲಿ ಏನಾಗುತ್ತೆ ಅಲ್ಲ. ನಾನು ಏನು ಯಾವ ಪಾಯಿಂಟ್ ಹೇಳಿದ್ರೆ, ಪಾಸ್ಟ್ ಬಿಜೆಪಿ ಸಿಎಂ ಯಾರೆಲ್ಲ ಬಿಟ್ಟು ಹೋಗಿದ್ದಾರೆ ಅವರು ಪುನಃ ಮಾತ್ರ ಪಕ್ಷಕ್ಕೆ ಬಂದಿದ್ದಾರೆ. ಯಾರು ಎಕ್ಸಾಮ್ಷನ್ 6 ಜನನು ಬಂದಿದ್ದಾರೆ. ಇವರು 7ನೇವರು ಈಗ ನಮ್ಮ ಜಗದೀಶ್ ಶೆಟ್ಟರ್ ಅವರು ಡೆಫಿನೆಟ್ಲಿ ಬರ್ತಾರೆ. ಯಾಕೆ ಗೊತ್ತಾ, ಇದಾಗಲ್ಲ ಕಾಂಗ್ರೆಸ್ ಇದ್ದವರು ಮೋರವರವರೇ ಬೇರೆ ಪಾರ್ಟಿ ಕಟ್ಟಿಕೊಂಡವರು, ಅವರಿಗೆ ಬಾರಿ ಈಸಿ ಬರಲಿಕ್ಕೆ. ಇವರಿಗೂ ಕಾಂಗ್ರೆಸ್ ಬಿಟ್ಟು ಇವರು ಕಾಂಗ್ರೆಸ್ ಸಂಸ್ಕೃತಿ ಅದರೊಟ್ಟಿಗೆ ಇರಲಿಲ್ಲ, ಬೆಳೆದವರೆಲ್ಲ ಇವರು. ಹಾಗಾಗಿ ಇವರು ಅಷ್ಟೇ, ಇವರಿಂದ ಫಾರ್ ದಿ ಟೈಮಿಂಗ್ ಶೆಲ್ಟರ್ ಬೇಕು. ಬಟ್ ಟು ವಿನ್ ದಿ ಪರ್ಟಿಕ್ಯುಲರ್ ಕಾನ್ಸಿ ದೇ ವಾಂಟೆಡ್ ದಿ ಸೆಕ್ಯೂರ್ಡ್ ಗ್ಯಾರಂಟಿಡ್ ವೋಟ್. ಟು ಬಿ ಪ್ರಿಸೈಸ್, ಜಗದೀಶ್ ಶೆಟ್ಟರ್ ಹುಬ್ಳಿ ಸೆಂಟ್ರಲ್ ನಲ್ಲಿ ಗೆಲ್ತಾರ ಸೋಲ್ತಾರ ಅಥವಾ ಅದು ಮಾತಾಡ್ಬೋದು, ಅಥವಾ ಲಕ್ಷ್ಮಣ ಸವದಿ ಅಥಣಿಯಲ್ಲಿ ಗೆಲ್ತಾರ ಅದೆಲ್ಲ ನನಗೆ. ಅವರು ಪಕ್ಷ ಬಿಟ್ಟು ಹೋಗಿದ್ದರ ಪರಿಣಾಮ ಲಿಂಗಾಯತ ಮತ ಬ್ಯಾಂಕ್ ಮೇಲೆ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದು ನನಗೆ ಕುತೂಹಲ ಇರೋದು. ಅವ್ರು ಎಲ್ಲಿಯಾದ್ರೂ ಕ್ಯಾನ್ವಾಸ್ ಹೋಗಿದ್ದಾರೆ. ಫಸ್ಟ್ ಆಫ್ ಆಲ್ ನೀವು ತಗೊಳ್ಳಿ, ಕೆಲವು ಕಡೆಯಲ್ಲಿ ನನಗಂತೂ ನಾನು ಟಿವಿಯಲ್ಲಿ ಏನು ಬಂದ ಪೇಪರ್ ಪ್ರಿಂಟ್ ಮೀಡಿಯಾದಲ್ಲಿ ನೋಡಿಲ್ಲ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಅವರು ಬೇರೆ ಕಡೆ ಕ್ಯಾಂಪೇನ್ ಮೀಡಿಯಾ ನೋಡಿಲ್ಲ. ನನಗನ್ಸುತ್ತೆ ನಾತು ಗೊತ್ತಿರ್ಬೇಕು, ಮಧ್ಯ ಕರ್ನಾಟಕದಲ್ಲಿ ಸಬ್ಕಾಸ್ಟ್ ವೋಟಿಂಗ್ ಆಗೋದೇ ಇಲ್ಲ. ಹೀಗಾಗಿ ಮಧ್ಯ ಕರ್ನಾಟಕದಲ್ಲಿ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ್ ಸವದಿಯವರ ಇಫೆಕ್ಟೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮಧ್ಯ ಕರ್ನಾಟಕದಲ್ಲಿ ನನಗನ್ಸುತ್ತೆ ಯಡಿಯೂರಪ್ಪನವರನ್ನ ನಾಯಕತ್ವದಿಂದ ಕೆಳಗಿಳಿಸಿದ ನಂತರ ನೋಡಿ, ಅದರಲ್ಲಿ ಕಾಂಟ್ರಾಸ್ಟ್ ಇದೆ.
ಬೊಮ್ಮಾಯಿ ಬಂದರು, ಬೊಮ್ಮಾಯಿ ಸಾದರ ಲಿಂಗಾಯತರು ಮಧ್ಯ ಕರ್ನಾಟಕದಲ್ಲಿ ಬಾಹುಳ್ಯ ಇರತಕ್ಕಂಥದ್ದು, ಅದು ಹೆಲ್ಪ್ ಆಗಬೇಕು ಬಿ ಜೆ ಪಿಗೆ. ಅಂದರೆ ಸಾದರ ಲಿಂಗಾಯತ್ ಮುಖ್ಯಮಂತ್ರಿ. ಆದರೆ ಏನಾಗ್ತದೆ, ಯಡಿಯೂರಪ್ಪನವರ ವೈಶಿಷ್ಟ್ಯತೆ ಏನಿತ್ತು ಅಂದರೆ ಬಿಯಾಂಡ್ ಸಬ್ ಕಾಸ್ಟ್ ಒಂದು ಹಿಂದುತ್ವ ಮತ್ತು ಲಿಂಗಾಯತ್ ಫ್ಯಾಕ್ಟರ್ ಜೊತೆಗೆ ಉಳಿದ ಜಾತಿ ಮತಗಳನ್ನು ಕೂಡ ಸೆಳೆದುಕೊಳ್ಳುವ ಸಾಮರ್ಥ್ಯ ಯಡಿಯೂರಪ್ಪನವರ ಹೆಸರಿಗಿತ್ತು. ಈ ಬಾರಿ ಮಧ್ಯ ಕರ್ನಾಟಕ ನನಗನ್ಸುತ್ತೆ ನೋಡಿ, ಅವು ಬಿ ಜೆ ಪಿ ರೀಚ್ ಇಟ್ಸ್ ಪೀಕ್. 26ರಲ್ಲಿ 21 ಸ್ಥಾನಗಳನ್ನು ಬಿ ಜೆ ಪಿ ತನ್ನ ಪೀಕನ್ನು ರೀಚ್ ಮಾಡಿದೆ. 5 ಕ್ಷೇತ್ರಗಳನ್ನು ಶೆಟ್ಟರ್ ಹೇಳಿದರು. ಚಿಕ್ಕಮಗಳೂರಿನಲ್ಲಿ ಒಂದು ಶೃಂಗೇರಿ, ಶಿವಮೊಗ್ಗದಲ್ಲೊಂದು ಭದ್ರಾವತಿ, ಚಿತ್ರದುರ್ಗದಲ್ಲೊಂದು ಚಳ್ಳಕೆರೆ, ದಾವಣಗೆರೆ ಸೌತ್ ಮತ್ತು ಹರಿಹರ ರಾಮಪ್ಪನವ್ರು ಗೆದ್ದರು. ಈ 5 ಕ್ಷೇತ್ರಗಳನ್ನು ಬಿಟ್ಟರೆ ಬಿ ಜೆ ಪಿ ಎಲ್ಲ ಕಡೆ ಗೆದ್ಕೊಂಡಿತ್ತು. ವಾಟ್ ಐ ಥಾಟ್ ಈಸ್ ಟಿಕೆಟ್ ಡಿಸ್ಟ್ರಿಬ್ಯೂಷನ್ಗಿಂತ ಮುಂಚೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಿ ಜೆ ಪಿ ಒಂದು ರೀತಿಯಾಗಿರ್ತಕ್ಕ ನಷ್ಟವನ್ನು ಅನುಭವಿಸುತ್ತೆ ಅಂತಕ್ಕಂಥ. ಆದರೆ ಟಿಕೆಟ್ ಹಂಚಿಕೆಯ ನಂತರ ಬಿ ಜೆ ಪಿ ಕನ್ಸಾಲಿಡೇಟ್ ಮಾಡ್ದಂಗೆ ಚಿತ್ರದುರ್ಗದಲ್ಲಿ ಕಾಣ್ತಾ ಇದೆ. ಆದರೆ ಆನ್ ದ ಕಾಂಟ್ರರಿ ಪರ್ಸೆಪ್ಷನ್, ನನಗೆ ನೆನಪಿದೆ, ನಾವು 20 ದಿನಗಳ ಹಿಂದೆ ಮಾತನಾಡಿದಾಗ ಶಿವಮೊಗ್ಗ ಆ್ಯಂಡ್ ಚಿಕ್ಕಮಗಳೂರು ಹಿಂದುತ್ವ ಕನ್ಸಾಲಿಡೇಷನ್ನ ಕಾರಣದಿಂದ ಬಿ ಜೆ ಪಿಗೆ ಲಾಭವಾಗುತ್ತೆ ಅಂತ. ನಾನು ನಷ್ಟ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಆದರೆ ಶಿವಮೊಗ್ಗದ ಬಹುತೇಕ ಕ್ಷೇತ್ರಗಳು ಅಂದರೆ ಅಲ್ಲಿ ಈಶ್ವರಪ್ಪನವ್ರನ್ನ ಅಭ್ಯರ್ಥಿ ಚೇಂಜ್ ಮಾಡಿದರು. ತೀರ್ಥಹಳ್ಳಿಯಲ್ಲಿ ಮಂಜುನಾಥ್ ಗೌಡರು, ಕಿಮ್ಮನೆ ರತ್ನಾಕರ್ ಒಟ್ಟಿಗೆ ಬಂದಿದ್ದಾರೆ. ಸಾಗರ ಕ್ಷೇತ್ರದಲ್ಲಿ ಹಾಲಪ್ಪನವರ ವಿರುದ್ಧ ಬ್ರಾಹ್ಮಣರು ಲಿಂಗಾಯತರು ಒಂದು ಕ್ಯಾಂಡಿಡೇಟನ್ನು ಹಾಕುವ ಪ್ರಯತ್ನವನ್ನು ಮಾಡಿದರು. ಸೊರಬದಲ್ಲಿ ಕುಮಾರ ಬಂಗಾರಪ್ಪನವರಿಗೆ ಟಿಕೆಟ್ ಕೊಡಬೇಕೋ ಬೇಡವೋ ಅಂತಕ್ಕಂಥದ್ದು ದಿಲ್ಲಿಯಲ್ಲಿ ಬಹಳ ದೊಡ್ಡ ಚರ್ಚೆ ಆಯಿತು. ಯಾರು ವಿರೋಧ ಮಾಡಿದ್ರು ನಾನು ಹೇಳಕ್ಕೆ ಹೋಗಲ್ಲ, ಯಾಕಂದ್ರೆ ಚುನಾವಣೆಗಳು. ಚಿಕ್ಕಮಗಳೂರಿನಲ್ಲಿ ಸಿ ಟಿ ರವಿ ಕಿಚನ್ ಕ್ಯಾಬಿನೆಟ್ನ ಒಂದು ಹೇಳಿಕೆ ಕೊಟ್ಟ ನಂತರ ಯಡಿಯೂರಪ್ಪನವರ ಆಪ್ತ ಎಚ್ ಡಿ ತಮ್ಮಯ್ಯ ಹೋಗಿ ಚಿಕ್ಕಮಗಳೂರಿನಲ್ಲಿ ಸಿ ಟಿ ರವಿ ವಿರುದ್ಧ ಸ್ಪರ್ಧಿಸ್ತಾ ಇದ್ದಾರೆ. ಶೃಂಗೇರಿಯಲ್ಲಿ ತ್ರಿಕೋನ ಸ್ಪರ್ಧೆ ಇದೆ. ಮೂಡಿಗೆರೆಯಲ್ಲಿ ಅಭ್ಯರ್ಥಿ ಬದಲಾದ ನಂತರ ಎಂ ಪಿ ಕುಮಾರಸ್ವಾಮಿ ಹೋಗಿ JDS ನಿಂದ ಸ್ಪರ್ಧಿಸ್ತಾ ಇದ್ದಾರೆ. ಬಿ ಜೆ ಪಿಯ ಸರ್ವೆಯಲ್ಲಿ ಎಂ ಪಿ ಕುಮಾರಸ್ವಾಮಿ ಗೆಲ್ತಾರೆ ಅಂತಕ್ಕಂಥದ್ದಿತ್ತು. ಈಗ ಥಿಂಗ್ಸ್ ಹ್ಯಾವ್ ಚೇಂಜ್ ಡ್ರಾಸ್ಟಿಕಲಿ. ಆದರೆ ತರೀಕೆರೆಯಲ್ಲಿ ಬಿ ಜೆ ಪಿ ಕಳ್ಕೊಳ್ಬೋದು ಅಂತಕ್ಕಂಥದ್ದಿತ್ತು. ಆದರೆ ಕಾಂಗ್ರೆಸ್ನಲ್ಲಿ ಬಂಡಾಯ ಎದ್ದಿದ್ದರಿಂದ ಬಿ ಜೆ ಪಿಗೆ ತರೀಕೆರೆಯಲ್ಲಿ ಲಾಭ ಆಗ್ತಾ ಇದೆ. ಕಡೂರಿನಲ್ಲೂ ಕೂಡ ಕಡೂರಿನ ಅಭ್ಯರ್ಥಿಯ ಒಂದು ಪ್ರೊಫೈಲ್ ಮೊದಲಿಂದೂ ಕೂಡ ಚೆನ್ನಾಗಿತ್ತು ಬಿ ಜೆ ಪಿದು ಅಂತ. ಹಾಗಾಗಿ ನನಗನ್ಸುತ್ತೆ ದಾವಣಗೆರೆ ಜಿಲ್ಲೆಯಲ್ಲಿ ಮಾಡಾಳು ವಿರೂಪಾಕ್ಷಪ್ಪನವರ ಒಟ್ಟಾರೆ ಒಂದು ಪ್ರಕರಣದ ನಂತರ ಮತ್ತು ಯಡಿಯೂರಪ್ಪನವರನ್ನು ಇಳಿಸಿರುವ ಕಾರಣದಿಂದ, GM ಸಿದ್ದೇಶ್ ಪುತ್ರನಿಗೆ ಟಿಕೆಟ್ ಕೊಡದೇ ಇರುವ ಕಾರಣದಿಂದ ಅಲ್ಲಿ ಏನು ಇಫೆಕ್ಟ್ ಆಗತ್ತೆ. ಮತ್ತು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಫ್ ಹಿಂದುತ್ವ ವರ್ಕ್ಸ್, ಈಗ ಬಜರಂಗ ದಳದ ಒಂದು ಇಫ್ ಇಟ್ ವರ್ಕ್ಸ್ ಇಟ್ ಮೇ ಹೆಲ್ಪ್ ಬಿ ಜೆ ಪಿ. ಅದು ಹೆಲ್ಪ್ ಆಗದೆ ಹೋದರೆ ಸಬ್ಕಾಸ್ಟ್ ವೋಟಿಂಗ್ ಆದರೆ, ಫಾರ್ ಎಕ್ಸಾಂಪಲ್ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಸಾದರ ಲಿಂಗಾಯತ್ ಕಮ್ಯುನಿಟಿಗೆ ಟಿಕೆಟ್ ಕೊಟ್ಟಿದೆ ಯೋಗೀಶ್, ಬಿ ಜೆ ಪಿಯಿಂದ ಕೂಡ ಲಿಂಗಾಯತರಿದ್ದಾರೆ, JDSನಿಂದ ಕೂಡ ಲಿಂಗಾಯತರಿದ್ದಾರೆ. ಆ ವೋಟಿಂಗ್ ಪ್ಯಾಟರ್ನೇ ಹೊಸ್ತು. ಇಟ್ ವರ್ಕ್ಸ್ ಹಿಂದುತ್ವ, ಶಿವಮೊಗ್ಗ ಬಿ ಜೆ ಪಿ ಗೆಲ್ಲುತ್ತೆ. ಹಿಂದುತ್ವ ವರ್ಕ್ ಆಗದೆ ಜಾತಿಗಳ ಆಧಾರದ ಮೇಲೆ ವೋಟಿಂಗ್ ಆದರೆ ಏನಾಗುತ್ತೆ? ಇವೆಲ್ಲವೂ ನಿಶ್ಚಿತವಾಗಿರ್ತಕ್ಕಂಥ ಪ್ರಶ್ನೆಗಳು ಜೊತೆ. ಹೀಗಾಗಿ ನನಗನ್ಸುತ್ತೆ ಆನ್ ದ ಕಾಂಟ್ರರಿ ಐ ಥಾಟ್ ಚಿತ್ರದುರ್ಗ ವಿಲ್ ಬಿ ಜೆ ಪಿ ಲಾಸ್. ಆದರೆ ಚಿತ್ರದುರ್ಗ ಬಿಜೆಪಿ ಕನ್ಸಾಲಿಡೇಟ್ ಮಾಡ್ತಾ ಇದೆ. ಆದರೆ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು, ಐ ಆಮ್ ನಾಟ್ ಸೇಯಿಂಗ್ ಬಿ ಜೆ ಪಿ ಇಸ್ ಲೂಸಿಂಗ್, ಆದರೆ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗದಲ್ಲಿ ಹಿಂದುತ್ವ ವರ್ಕ್ ಆಗುತ್ತೋ ಈ ಜಾತಿ ಮತ್ತು ಪರ್ಸನಲ್ ಫೈಟ್ ವರ್ಕ್ ಆಗುತ್ತೋ ಅಂತಕ್ಕಂಥ ಕಾರಣದಿಂದ ಎಲ್ಲ ಕ್ಷೇತ್ರಗಳಲ್ಲೂ 50-50 ಫೈಟ್ ನಡೀತಾ ಇದೆ. ನೋಡಿ, 2018ರಲ್ಲಿ ಆದ ಹೀನಾಯ ಸೋಲಿನ ನಂತರ ಕೂಡ ಕಾಂಗ್ರೆಸ್ ಪಕ್ಷ ಈ 4 ಜಿಲ್ಲೆಗಳಲ್ಲಿ ಸದೃಢವಾದ ನಾಯಕತ್ವವನ್ನು ಬೆಳೆಸೋ ಪ್ರಯತ್ನ ಮಾಡಲೇ ಇಲ್ಲ. ಶಿವಮೊಗ್ಗದಲ್ಲಿ ಜಿಲ್ಲಾ ಅಧ್ಯಕ್ಷರು ಯಾರು ಅನ್ನೋದ್ರ ಬಗ್ಗೆ ಒಂದು ಖಚಿತತೆ ಇರಲಿಲ್ಲ. ಆಮೇಲೆ ಅಲ್ಲಿ ಪಿತಾಮಹ ಕಾಗೋಡು ತಿಮ್ಮಪ್ಪನವರು ಅವರು ಕೂಡ ಹೆಚ್ಚು ಕಡಿಮೆ ನಿವೃತ್ತಿ ಘೋಷಣೆ ಮಾಡ್ಕೊಂಡ್ಬಿಟ್ರು. ಅವ್ರ ಮಗಳಿಗೆ ಟಿಕೆಟ್ ಸಿಗಲಿಲ್ಲ ಅನ್ನೋದು ಅಸಮಾಧಾನ ಇತ್ತು. ಅವ್ರ ಮಗಳು ಬಂದು BJPಗೆ ಸೇರಿದ್ರು. ಈ ಥರ ಎಲ್ಲ ಆಯಿತು. ಕಾಂಗ್ರೆಸ್ ಪಕ್ಷ ಮಾತ್ರ 4 ಜಿಲ್ಲೆಗಳಲ್ಲಿ ಸದೃಢವಾದ ನಾಯಕತ್ವ ಬಳಸೋ ಪ್ರಯತ್ನನೇ ಮಾಡಿಲ್ಲ. ಈ ಹಿಂದುತ್ವ ಫ್ಯಾಕ್ಟ್ರು, ಲಿಂಗಾಯತ್ ಫ್ಯಾಕ್ಟ್ರಿ ಇವೆಲ್ಲ ಇದೆ. ಶಾಮನೂರ್ ಶೇಖರ್ ಅವರು ಎಕ್ಸೆಪ್ಷನ್. ಅವರು ಸುಮಾರು 3 ದಶಕಗಳ ಕಾಂಗ್ರೆಸ್ನಲ್ಲಿ ಖಜಾಂಚಿ ಆಗಿದ್ರು. ಅವರು MLA ಆಗಿಂತ ಮುಂಚೆನೇ ಕಾಂಗ್ರೆಸ್ ಪಕ್ಷ ಅವ್ರ ಮೇಲೆ ಅವಲಂಬಿಸಿದೆ ಹೊರತು ಅವರೇನು ಕಾಂಗ್ರೆಸ್ ಪಕ್ಷದ ಮರ್ಜಿಯಲ್ಲಿಲ್ಲ. ಶಾಮನೂರ್ ಅವ್ರದ್ದೇ ಒಂದು ಸ್ವತಂತ್ರವಾದ ಒಂದು ಅಟಾನಮಸ್ ಸ್ಟೇಟ್. ಅವರು ಸಿಂಗಾಪುರ್ ಇದ್ದಂಗೆ ಅವ್ರು ಯಾವ ಪಕ್ಷ ಯಾವುದಿದ್ರೇನು. ಅವರು ಜಾರ್ಜ್ ಫರ್ನಾಂಡಿಸ್ನಿಂದ ಜಾಫರ್ ಶರೀಫ್ವರೆಗೂ ಅವರು ಪೋಷಕರಾಗಿದ್ದರು. JH ಪಾಟೀಲ್ರಿಗೂ ಪೋಷಕರಾಗಿದ್ದರು. ಕಾಂಗ್ರೆಸ್ ಪಕ್ಷದ ಇತಿಹಾಸ ನೋಡಿ, ಅವರೇ ಒಂದು ಶಕ್ತಿ ಕೇಂದ್ರ. ಜಿಲ್ಲಾ ನಾಯಕತ್ವ ಗಟ್ಟಿ ಆಗದೆ ಇದ್ರೆ ಅನೇಕ ಶಾಸಕರು ಅರಸ್ ಬರ್ತಾರೆ. ಜಿಲ್ಲಾ ನಾಯಕತ್ವ ಗಟ್ಟಿಯಾಗಿದ್ರೆ ಅವರು ಬೇಡವಾದವ್ರಿಗೆ ಟಿಕೆಟ್ ಕೊಡಿಸ್ತಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ನೋಡಿ, ಕಾಂಗ್ರೆಸ್ ನಾಯಕ ಯಾರು ಅಂತ ಖಚಿತವಾಗಿ ಹೇಳಿಕ್ಕಾಗಲ್ಲ. ರಘು ಆಚಾರ್ ಬಂದರು, 2 ಚುನಾವಣೆ ಲೋಕಲ್ ಬಾಡಿ ಚುನಾವಣೆ ಭಾಳ ಸಲೀಸಾಗಿ ಗೆದ್ಕೊಂಡ್ಬಂದ್ಬಿಟ್ರು.
ಅವ್ರದ್ದೊಂದು ಶಕ್ತಿ, ಸಂಪನ್ಮೂಲ ಶಕ್ತಿಯಿಂದ ಅವ್ರಿಗೆ ಜೆ ಡಿ ಎಸ್ನಲ್ಲಿದ್ದಾರೆ. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಐನೂರು ಮಂಜುನಾಥ್ ಬಂಡಾಯ ನೇರವಾಗಿ ಈಶ್ವರಪ್ಪನವ್ರ ವಿರುದ್ಧ, ಯಡಿಯೂರಪ್ಪನವ್ರ ಪರ. ಅವ್ರ ಮಾತಿನಲ್ಲಿ ಒಂಥರ ವಿಚಿತ್ರವಾದ ದ್ವಂದ್ವ ಇತ್ತು. ಬಿ ಜೆ ಪಿ ವಿರುದ್ಧನೇ ಅಸಮಾಧಾನ ಪ್ರಕಟಿಸಿದ್ರು, ಆದರೆ ಅವ್ರಿಗೆ ಟಾರ್ಗೆಟ್ ಆಗಿದ್ದು ಈಶ್ವರಪ್ಪ. ಬಟ್ ಅವ್ರು ಮಾತಾಡಿದ್ದೆಲ್ಲ ಯಡಿಯೂರಪ್ಪನವ್ರ ಪರ. ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ 20 ತಿಂಗಳಿದ್ರೆ ನೀವು ಒಂದು ದಿನ ಆದರೂ ಒಂದು ಸೌಜನ್ಯಕ್ಕಾದರೂ ಜಿಲ್ಲಾ ಸಚಿವರಾಗ್ಬಿಟ್ಟು ಅವ್ರನ್ನ ಸ್ವಾಗತಿಸೋ ಸೌಜನ್ಯ ತೋರಿಸಲಿಲ್ಲ, ಕನಿಷ್ಠ ಪ್ರೋಟೋಕಾಲ್ ಕೂಡ ತೋರಿಸ್ತಿರಲಿಲ್ಲ, ಇತ್ಯಾದಿ ಎಲ್ಲ ನಡೀತು. ಐನೂರು ಮಂಜುನಾಥ್ ಸ್ವಲ್ಪ ಸಾಧಾರಣ ಅಭ್ಯರ್ಥಿ ಅಲ್ಲ, ವಿಶಿಷ್ಟವಾದ ವಾಕ್ಚಾತುರ್ಯ ಇದೆ, ಸಂಸದೀಯ ಪಟು ಅಂತ ಗೊತ್ತು, ಮುಸಲ್ಮಾನರು ಮತ್ತು ಕಾರ್ಮಿಕ ವರ್ಗದ ಜೊತೆಗೆ ಒಳ್ಳೆ ಬಾಂಧವ್ಯ ಇದೆ. ಸೊ ದಿಸ್ ಐನೂರು ಮಂಜುನಾಥ್ ಫ್ಯಾಕ್ಟರ್ ಕ್ಯಾನಾಟ್ ಬಿ ಇಗ್ನೋರ್ಡ್ ಆಲ್ ಟುಗೆದರ್. ಜೆ ಡಿ ಎಸ್ನಿಂದ ನಿಂತಿರ್ಬೋದು. ಶಿವಮೊಗ್ಗದ ಫಲಿತಾಂಶವನ್ನು ಖಂಡಿತವಾಗಿ ಐನೂರು ಮಂಜುನಾಥ್ ಸ್ಪರ್ಧೆ ಅದಕ್ಕೊಂದು ನಿರ್ಣಾಯಕ ತಿರುವು ಕೊಡುತ್ತೆ ಅಂತ ನಾನು ಅನ್ಸುತ್ತೆ. ಸಂಖ್ಯೆಗಳಿಗೆ ಹೋಗೋಣ. अजीत जी 3 पॉइंट्स इसमें मैं कहना चाहता हूँ जितना भी मैं इस वक्त समझाऊँ. पॉइंट नंबर 1 ये है कि भले शिवमोगा हो गया, भले चिकमंगलूर हो गया, अगर आप पूछ रहे हैं कि क्या हिंदुत्व चल रहा है कि नहीं चल रहा है, ग्राउंड पे हिंदुत्व सेंटिमेंट है. दैट इज नंबर 1. नंबर 2 अगर बात की जाए, इट कैन वर्क इन 2 डिस्ट्रिक्ट्स मेनली शिवमोगा एंड चिकमंगलूर. शिवमोगा एंड चिकमंगलूर. एंड ऑल्सो जैसे कि बात की, जैसे जो भारतीय जनता पार्टी ने टिकट्स चेंज किए हैं कॉन्ट्ररी टू पॉपुलर परसेप्शन एट लॉट ऑफ प्लेसेस, बिकॉज ऑफ चेंजिंग द टिकट्स द एंटी इनकम्बेंसी विच was there has reduced at many places. So even if the media would have said ki the ticket selection has not been good, but on the ground at many constituencies that has worked. Number 3, on the point of the chief minister, current chief Baswaraj Bommai, you know, if Siddaramaia's image is that of a man who's, you know, of a Bahubali, somebody who goes completely front, Chief Minister Baswaraj Bommai is of a man who's easygoing, who's a man who's next door. So that man's, cannot be underrated per se, just because he's silent, he is not as a personality as Siddaramaia's. That does not mean that he's not able to command some amount of influence in that part. So whether he's talking about the Southern Lingayat, it's just not Southern Lingayat. It is also in the Lingayat community. Lingayat community considers that man as their own man. Definitely Yedurappa is the tallest leader, Lingayat leader of the state. No doubt about that. And definitely Vijendra is doing significantly well in his constituency. But Bommai is not a negative factor at all for the Bharatiya Janata Party in that situation, because he's a completely contrary personality to what a Siddaramaiah is, and the Lingayats consider him as, okay, he is our man per se there. That is very, very important, which is there, because when they compare it with the Siddaramaiah, Bommai is obviously a much better, they are choosing a Bommai over a chief Siddaramaiah. No, that is something which is, no, but it is important, because for the Congress consolidation, which the Mr. Sir was saying here, that Siddaramaiah, if Congress comes to power, Siddaramaiah will be the chief minister according to him. So that subconscious is there in the Lingayats for sure. That is very, very important. That resists the Lingayat, even if suppose the Lingayat is not happy with the BJP, to go towards the other side. The point is whether the Lingayats have the ability to cross vote. And the impact of Jagdish Shettar and the impact of Lakshman Savdi in central Karnataka is a big zero. There is no impact, and I say this with a lot of responsibility, in those places. The ripple effect can be nearby, but not in central Karnataka at all, because there Yedurappa is significantly has dominance in Shivmoga, which is there. And at places which Prashant was saying, after ticket return, the BJP has consolidated its ground in Chitradurga, and even in Chikmagalur, from a distance, it looks that okay, it might be a contest, but if you look at C.T. Ravi's constituency, when you go and poll there, he's doing significantly well at that constituency, is what I can say. So it is, see, one is perception and one is what the data is suggesting. I'm telling you what the data is suggesting. Okay. Micro and macro ದೃಷ್ಟಿಕೋನ. There is a contrast, Pradeep. If Vocaliga votes are not consolidating behind JDS, then how can Lingayat votes fully consolidate behind Bommai? Can I answer that? These are two contrasting. Okay, exactly. Now, very good question. Very good question. See, I did not say that it is fully consolidating behind the Bommai. I'm saying they are consolidating in the major manner behind BJP, behind Yedurappa, behind Modi, behind Bommai. When they compare, what is their choice? Their choice is, if they do not want to vote the BJP, when they look forward and want to choose a Siddaramaia's Congress, they do not go towards that because of past history. The BJP does not have any past history of anti-vocalism, whereas Congress has a past history of a perception of anti-Lingayatism. That is the difference. That is where there can be a contrast which the voter is drawing there, and that is not the situation which is there. BJP has not done any step per se which is not has been perceived as anti-Vocaliga. That is very, very important. In fact, a lot of schemes of Modi has reached the Vocaliga areas in a significant manner. So this is where that difference is. Yes.
ಬಂದೆ ಈಗ ನಂಬರ್ಸ್ಗೆ ಹೋಗೋಣ. ಹಳೆ ಮೈಸೂರಿನ ಸಂಖ್ಯೆಗಳನ್ನು ಕೊಟ್ಟಿದ್ದೀವಿ, ಕಲ್ಯಾಣ ಕರ್ನಾಟಕದ ಸಂಖ್ಯೆಗಳನ್ನು ಕೊಟ್ಟಿದ್ದೀವಿ. ಚರ್ಚ್ ಹೌದು ಸ್ಟುಡಿಯೋ ಅಲ್ಲ, ಡ್ರಾಯಿಂಗ್ ರೂಮಲ್ಲೂ ಆಗ್ತಿರುತ್ತೆ. ಡ್ರಾಯಿಂಗ್ ರೂಮಲ್ಲ, ಎಕ್ಸಾಕ್ಟ್ಲಿ. ಹಳೆ ಮೈಸೂರಿನ ಸಂಖ್ಯೆಗಳನ್ನು ಕೊಟ್ಟಿದ್ದೀವಿ, ಕಲ್ಯಾಣ ಕರ್ನಾಟಕದ ಸಂಖ್ಯೆಗಳನ್ನು ಕೊಟ್ಟಿದ್ದೀವಿ. ಈಗ ಮಧ್ಯ ಕರ್ನಾಟಕದ ಸಂಖ್ಯೆಗಳನ್ನು ಕೊಡುವಂತಹ ಸಮಯ. ಮಧ್ಯ ಕರ್ನಾಟಕ 4 ಜಿಲ್ಲೆಗಳು, 26 ಕ್ಷೇತ್ರಗಳು: ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ ಮತ್ತು ದಾವಣಗೆರೆ. ಕಳೆದ ಸಲ ಬಿಜೆಪಿ ಇಲ್ಲಿ ಸ್ವೀಪ್ ಮಾಡಿತ್ತು. 26 ಕ್ಷೇತ್ರಗಳ ಪೈಕಿ 21 ಕ್ಷೇತ್ರವನ್ನು ಗೆಲ್ಲೋದು ಸಣ್ಣ ಮಾತಲ್ಲ, ಗೆದ್ದಿದ್ದು. ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅನ್ನೋದಾದ್ರೆ ಇಲ್ಲಿ ಈ ಸ್ಥಾನಗಳನ್ನು ಉಳಿಸ್ಕೊಳ್ಳುತ್ತಾ. ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಇಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡಿಕೊಳ್ಳುತ್ತಾ. ಬಿಜೆಪಿ 13, ಕಾಂಗ್ರೆಸ್ 11, ಜೆಡಿಎಸ್ 2. ಮಧ್ಯ ಕರ್ನಾಟಕದ 26 ಕ್ಷೇತ್ರಗಳು +or-3 ಅಂತ ಓದಿಕೊಳ್ಳಿ. ಬಿಜೆಪಿ 13, ಕಾಂಗ್ರೆಸ್ 11, ಜೆಡಿಎಸ್ 2. ಕಳೆದ ಸಲ 21 ಕ್ಷೇತ್ರಗಳಲ್ಲಿ ಗೆದ್ದಿದ್ದ ಬಿಜೆಪಿ ಈ ಸಲ ಇಲ್ಲಿ 13ಕ್ಕೆ ಇಳಿತಾ ಇದೆ. ಕಳೆದ ಸಲ 5 ಕ್ಷೇತ್ರಗಳಲ್ಲಿ ಗೆದ್ದಿದ್ದ ಕಾಂಗ್ರೆಸ್ ಇಲ್ಲಿ 11 ಕ್ಷೇತ್ರಗಳಿಗೆ ತನ್ನ ಪರ್ಫಾರ್ಮೆನ್ಸ್ ಅನ್ನು ಹೆಚ್ಚಿಸಿಕೊಳ್ತಾ ಇದೆ. 2018ರ ರಿಸಲ್ಟ್ ನೋಡ್ತಾ ಇದ್ದೀರಿ, ಏಪ್ರಿಲ್ 14ರ ಸಮೀಕ್ಷೆ ನೋಡ್ತಾ ಇದ್ದೀರಿ, ಇವತ್ತಿನ ಸಮೀಕ್ಷೆ ಇದು. 20 ದಿನಗಳಲ್ಲಿ ಬಿಜೆಪಿ ಏನು ವ್ಯತ್ಯಾಸ ಆದಂಗೆ ಕಾಣಿಸ್ತಾ ಇಲ್ಲ. 13, 2014ನೇ ತಾರೀಕಿನ ಸಮೀಕ್ಷೆಯಲ್ಲಿ 13 ಇದ್ರು, ಈಗಲೂ 13 ಇದ್ದಾರೆ. ಅಂದರೆ 8 ಸ್ಥಾನಗಳನ್ನು ಬಿಜೆಪಿ ಹಳೆ ಮೈಸೂರಿನಲ್ಲಿ ಕಳೆದುಕೊಳ್ಳುತ್ತೆ. 8 ಸ್ಥಾನಗಳನ್ನು ಬಿಜೆಪಿ ಹಳೆ ಮೈಸೂರಿನಲ್ಲಿ ಕಳೆದುಕೊಳ್ಳಬಹುದು. ಸಾರಿ, ಮಧ್ಯ ಕರ್ನಾಟಕದಲ್ಲಿ ಬಿಜೆಪಿ 8 ಸ್ಥಾನಗಳನ್ನು ಕಳೆದ ಸಲಕ್ಕೆ ಹೋಲಿಸಿದರೆ ಕಳೆದುಕೊಳ್ಳಬಹುದು. ಕಾಂಗ್ರೆಸ್ ಕಳೆದ ಸಲಕ್ಕೆ ಹೋಲಿಸಿದರೆ ಪರ್ಫಾರ್ಮೆನ್ಸ್ ಅನ್ನು ಮೋರ್ ದೆನ್ ಡಬಲ್ ಮಾಡಿಕೊಳ್ಳಬಹುದು. 5 ಸ್ಥಾನಗಳಲ್ಲಿ ಗೆದ್ದಿದ್ರು 11ರ ತನಕ ಅವರ ಸಂಖ್ಯೆ ಏರಬಹುದು. ಸಮೀಕ್ಷೆಯಲ್ಲಿ 12 ಇತ್ತು, 1 ಸ್ಥಾನ ಕಡಿಮೆ ಆಗ್ತಾ ಇದೆ. 20 ದಿನಗಳ ಹಿಂದೆ 12 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತಿತ್ತು, ಈಗ 11ಕ್ಕೆ ಬಂದಿದೆ. ಜೆಡಿಎಸ್ ಪರ್ಫಾರ್ಮೆನ್ಸ್ ಕೂಡ ಮಧ್ಯ ಕರ್ನಾಟಕದಲ್ಲಿ ಇಂಪ್ರೂವ್ ಆಗುವ ಲಕ್ಷಣ ಇದೆ. 1 ಸ್ಥಾನ ಜೆಡಿಎಸ್ಗೆ ಇರಲಿಲ್ಲ, ಇವತ್ತಿನ ಸಮೀಕ್ಷೆ ಹೇಳ್ತಾ ಇದೆ 2 ಸ್ಥಾನ ಜೆಡಿಎಸ್ ಗೆಲ್ಲುವ ಲಕ್ಷಣ ಇದೆ ಮಧ್ಯ ಕರ್ನಾಟಕದಲ್ಲಿ. 4 ಜಿಲ್ಲೆಗಳ 26 ಕ್ಷೇತ್ರಗಳ ಪೈಕಿ 2018ರ ರಿಸಲ್ಟ್ ಬಂದಾಗ 1 ಸ್ಥಾನ ಇರಲಿಲ್ಲ ಜೆಡಿಎಸ್ಸಿಗೆ. 20 ದಿನಗಳ ಹಿಂದೆ 1 ಗೆಲ್ಲಬಹುದು ಜೆಡಿಎಸ್ ಅನ್ನೋ ಹಂಗಿತ್ತು. ಇವತ್ತಿನ ಲೆಕ್ಕಾಚಾರಕ್ಕೆ 2 ಸ್ಥಾನಗಳಲ್ಲಿ ಜೆಡಿಎಸ್ ಗೆಲ್ಲೋ ಲಕ್ಷಣ ಇದೆ. ಅಲ್ಲಿಗೆ 13 ಬಿಜೆಪಿ, 11 ಕಾಂಗ್ರೆಸ್, 2 ಜೆಡಿಎಸ್. ಮಧ್ಯ ಕರ್ನಾಟಕದ 4 ಜಿಲ್ಲೆಗಳ 26 ಕ್ಷೇತ್ರಗಳನ್ನು ಗಮನದಲ್ಲಿ ಇಟ್ಕೊಂಡ್ರೆ ಬಿಜೆಪಿ ಕಳೆದ ಸಲದ ಪರ್ಫಾರ್ಮೆನ್ಸ್ ಅನ್ನು ರಿಪೀಟ್ ಮಾಡೋಕ್ಕಾಗಲ್ಲ. ಕಾಂಗ್ರೆಸ್ ಗಣನೀಯವಾಗಿ ಸ್ಥಾನಗಳನ್ನು ಹೆಚ್ಚಿಸಿಕೊಳ್ಳುತ್ತೆ, ಜೆಡಿಎಸ್ ಇಲ್ಲಿ ತನ್ನ ಎಕ್ಸಿಸ್ಟೆನ್ಸ್ ಅನ್ನು ತೋರಿಸುತ್ತೆ. ಇದು ಮಧ್ಯ ಕರ್ನಾಟಕದ 26 ಕ್ಷೇತ್ರಗಳ ಬಗ್ಗೆ ಜನ್ ಕಿ ಬಾತ್ನ ಭವಿಷ್ಯ. ಪ್ರಶಾಂತ್, ಬಿಜೆಪಿ ಗಣನೀಯವಾಗಿ ಸ್ಥಾನಗಳನ್ನು ಇಲ್ಲಿ ಕಳ್ಕೊಳ್ಳುತ್ತೆ ಅಂತ. 8 ಸ್ಥಾನಗಳನ್ನು ಬಿಜೆಪಿ ಕಳ್ಕೊಳ್ಬಹುದು ಅಂತಕ್ಕಂಥದ್ದನ್ನ ಜನ್ ಕಿ ಬಾತ್ ಸರ್ವೆ ಹೇಳ್ತಾ ಇದೆ. ಬಟ್ ನನಗನ್ಸುತ್ತೆ ಇಟ್ ಇಸ್ ವೆರಿ ವೋಲ್ಟೈಲ್. ಬಿಜೆಪಿ ಕ್ಯಾನ್ ಇನ್ಕ್ರೀಸ್ ಸೀಟ್ಸ್ ಆಲ್ಸೋ. ಇನ್ಕ್ರೀಸ್ ಅಂದರೆ 50-50 ಸೀಟ್ಸ್ ಜಾಸ್ತಿ ಇವೆ ಇಲ್ಲಿ. ಓಕೆ, ಇಲ್ಲಿ ನಿಮಗೆ ಹೈದರಾಬಾದ್ ಕರ್ನಾಟಕದಲ್ಲಿ, ಹಳೆ ಮೈಸೂರಿನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಕಾಂಟೆಸ್ಟ್ ಇದೆನೋ ಅದಕ್ಕೆ ವ್ಯತಿರಿಕ್ತವಾಗಿ ನನಗನ್ಸುತ್ತೆ 50-50 ಸೀಟ್ಸ್ಗಳು ಜಾಸ್ತಿ ಇವೆ. ಈಗ ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಫೈಟ್ ಇದೆ. ನಿಮಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಡೂರು, ತರೀಕೆರೆ ಬಿಟ್ಟರೆ ಉಳಿದ 3 ಕ್ಷೇತ್ರಗಳಲ್ಲಿ ಫೈಟ್ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಫೈಟ್, ಅಂದರೆ ನೆಕ್ ಟು ನೆಕ್ ಫೈಟ್ ಇದೆ. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಕೊನೆಯ 4 ದಿನಗಳಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು. ಆಮೇಲೆ
ಮೋದಿ ಫ್ಯಾಕ್ಟರ್ ಪರಿಣಾಮ ಬೀರಬಹುದಾಗಿರ್ತಕ್ಕಂಥ ಜಿಲ್ಲೆಗಳನ್ನು ನೀವು ತೆಗೆದುಕೊಂಡ್ರೆ ದಟ್ ಈಸ್ ದಾವಣಗೆರೆ, These are the districts. ಚಿಕ್ಕಮಗಳೂರು ಆ್ಯಂಡ್ ಶಿವಮೊಗ್ಗ. ಒಂದು ವೇಳೆ ಆ ಫ್ಯಾಕ್ಟರ್ ಪರಿಣಾಮ ಬೀರ್ತು ಅಂದರೆ ಬಿ ಜೆ ಪಿಗೂ ಕೂಡ ಇಂಪ್ರೂವ್ಮೆಂಟ್ನ ಅವಕಾಶಗಳು ಉಂಟು. Improvement not in comparison with 2018 results, but the survey. ನೋಡಿ, 2018 ರಿಸಲ್ಟ್ಗೆ ಬಿ ಜೆ ಪಿ ಹೋಗುತ್ತೆ ಅಂತಕ್ಕಂಥದ್ದನ್ನು ಇವತ್ತು Yes. ಯಾರು ಯಾರು ಕೂಡ ಹೇಳ್ತಾರೆ, ಯಾರು ಹೇಳ್ತಾರೆ. ಆದರೆ ಈ ಸರ್ವೆ ನಂಬರ್ಸ್ ಏನು 13 ಇದೆ, ಬಿ ಜೆ ಪಿ ಕ್ಯಾನ್ ಗೋ ಸ್ಲೈಟ್ಲಿ ಅಪ್ ಆಲ್ಸೋ. ಬಿ ಜೆ ಪಿಗೆ ಅದೊಂದು ಸ್ಪೇಸ್ ಇದೆ. Yes. ಕಾಂಗ್ರೆಸ್ ಕೊನೆಯ 4-5 ದಿನಗಳ ಚುನಾವಣೆ ಹೇಗೆ ಮಾಡುತ್ತೆ ಅನ್ನೋದು ಬಹಳ ಮುಖ್ಯ. ಯಾಕಂದರೆ ಪರ್ಸೆ ಲೋಕಲ್ ಆಂಟಿ ಇನ್ಕಂಬನ್ಸಿ ಕಾರಣದಿಂದ ಬಿ ಜೆ ಪಿ ಸೀಟ್ಗಳನ್ನು ಕಳ್ಕೊಳ್ತಾ ಇದೆ. ದೆರ್ ಇಸ್ ನೋ ವೇವ್ ಆಸ್ ಸಚ್ ಫಾರ್ ಆರ್ ಅಗೇನ್ಸ್ಟ್ ಎನಿಬಡಿ ದಟ್ ಈಸ್ ಹೆಲ್ಪಿಂಗ್ ಕಾಂಗ್ರೆಸ್. ಆಂಟಿ ಇನ್ಕಂಬನ್ಸಿ ಈಸ್ ಹೆಲ್ಪಿಂಗ್ ಕಾಂಗ್ರೆಸ್. ಆ ಕಾರಣದಿಂದ ಇಫ್ ಬಿ ಜೆ ಪಿ ಕ್ಯಾನ್ ಬಕ್ ದ ಆಂಟಿ ಇನ್ಕಂಬನ್ಸಿ, ಬಿ ಜೆ ಪಿ ಕ್ಯಾನ್ ಗೋ ಸ್ಲೈಟ್ಲಿ ಅಪ್. ನಾನು 13ರಿಂದ 14, 15 ಪ್ಲಸ್ ಆರ್ ಮೈನಸ್ 3 ನಾವು ಯಾವಾಗಲೂ ಹೇಳ್ತೀವಿ. ಅಷ್ಟು ಹೋಗಬಹುದು ಅಂತ ಅನಿಸುತ್ತೆ. ಕಾಂಗ್ರೆಸ್ ಯಾವ ರೀತಿ ಚುನಾವಣೆಯನ್ನು ಕೊನೆಯ ದಿನಗಳಲ್ಲಿ, ಈಗ 3-4 ದಿನಗಳಲ್ಲಿ ಮಾಡುತ್ತೆ ಬಹಳ ಮುಖ್ಯ. ಯಾಕಂದರೆ ಯಾವುದೇ ನರೇಟಿವ್ ಇಲ್ಲದೆ ಈಗ ಹಿಂದುತ್ವದ ಈಗ ಬಜರಂಗ ದಳದ ವಿಷಯ ಎದ್ದಿದೆ. ಅದು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೇಗೆ ವರ್ಕ್ ಮಾಡುತ್ತೆ, ಮೋದಿಯವರ ಕೊನೆಯ ದಿನಗಳ ಪುಷ್ ಏನಿದೆ ಅದು ಹೇಗೆ ವರ್ಕ್ ಮಾಡುತ್ತೆ. ಮತ್ತು ಅನೇಕ ಬಾರಿ ಈಗ ಹಿಂದುತ್ವ ನಡೆದ್ರೆ ಜಾತಿಗಳು ಗೌಣವಾಗ್ತವೆ. ಹಿಂದುತ್ವದ ನಡೆಯದೇ ಹೋದರೆ ಜಾತಿಗಳು ಪ್ರಭಾವಿಯುತವಾಗ್ತವೆ. ಇದು ಹೇಗೆ ಪರಿಣಾಮ ಬೀರುತ್ತೆ ಅಂತಕ್ಕಂಥ ನನಗನ್ಸುತ್ತೆ ಸ್ಟಿಲ್ ಇಟ್ ಈಸ್ ವೋಲ್ಟೈಲ್. ಚಿತ್ರದುರ್ಗ ಬೈ ಆ್ಯಂಡ್ ಲಾರ್ಜ್ ಸ್ವಲ್ಪ ಬಿ ಜೆ ಪಿ ಕನ್ಸಾಲಿಡೇಟ್ ಮಾಡಿಕೊಂಡಿದೆ ಹಿಂದೆ ಕಂಪೇರ್ ಮಾಡಿದರೆ. ಆದರೆ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ದೆರ್ ಇಸ್ ವೆರಿ ನೆಕ್ ಟು ನೆಕ್ ಫೈಟ್. ನನ್ನ ಪರ್ಸೆಪ್ಷನ್ ಡೇಟಾ ಎರಡನ್ನೂ ನೋಡಿದ್ರೆ ನನಗನ್ನಿಸ್ತಕ್ಕಂಥದ್ದು ವೆರಿ ನೆಕ್ ಟು ನೆಕ್ ಫೈಟ್ ಇನ್ ಮಧ್ಯ ಕರ್ನಾಟಕ. ಪ್ರಶಾಂತನಾಥ್ ಅವರ ಅಭಿಪ್ರಾಯ, ಬಿ ಜೆ ಪಿ 13 ಅಂತ ನಮ್ಮ ಸರ್ವೆ ಹೇಳ್ತಾ ಇದೆ, ಬಟ್ ಬಿ ಜೆ ಪಿ ಸ್ವಲ್ಪ ಪರ್ಫಾರ್ಮೆನ್ಸನ್ನು ಜಾಸ್ತಿ ಮಾಡಿಕೊಳ್ಳಬಹುದು, ಆದರೆ ಕಳೆದ ಸಲದ ಸಂಖ್ಯೆಗೆ ಹೋಗೋದಕ್ಕೆ ಆಗೋದಿಲ್ಲ ಅಂತ. 21 ಗೆದ್ದಿದ್ರಲ್ಲ, 21 ಎಲ್ಲ ಗೆಲ್ಲೋದಕ್ಕಾಗೋದಿಲ್ಲ, ಬಟ್ 13ಕ್ಕಿಂತ ಜಾಸ್ತಿ ಮಾಡಿಕೊಳ್ಳುವ ಸ್ಪೇಸ್ ಬಿ ಜೆ ಪಿ ಹತ್ರ ಇದೆ ಅಂತ. ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ ನಂತರ ಉಳಿದವರ ಅಭಿಪ್ರಾಯಗಳನ್ನು ಮಧ್ಯ ಕರ್ನಾಟಕದ ಬಗ್ಗೆ ತಗೋತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.